Hi friends, welcome to my channel iSmart Vlogs. ನಾನು ಇವಾಗ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆಲ್ಲ. 4 ಮುದ್ದೆಗೆ ಹೇಗೆ ಅಳತೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ನೋಡಿ, ದೊಡ್ಡ ಗ್ಲಾಸಲ್ಲಿ ನಾನು 3 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಆ 3 ಗ್ಲಾಸ್ ನೀರು ಹಾಕೊಂಡಿರೋ ಪಾತ್ರೆಗೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ. ನಾನು ರಾಗಿ ಹಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ವೇಟ್ ಮಾಡಿ. ನೋಡಿ, ಇವಾಗ ಇದು ಕುದಿ ಬಂದಿದೆ. ನಾನು ಸಣ್ಣದೊಂದು ಕೋಲ್ ಇಟ್ಕೊಂಡಿದ್ದೀನಿ ಹಿಟ್ಟು ತಿರುಗ್ಸಕ್ಕೆ ಅಂದ್ಬಿಟ್ಟು. ಮತ್ತೆ ನಾನು ಈ ಕಪ್ಪಲ್ಲಿ 2.5 ಕಪ್ ಹಾಕ್ತಾ ಇದ್ದೀನಿ. ನೋಡಿ, ಈ ಅಳತೆ ಇಟ್ಕೊಂಡಿದ್ದೀನಿ ನಾನು, ಚಿಕ್ಕದು. ಚೆನ್ನಾಗಿ ಗಂಟಾಗದೆ ಇರೋ ರೀತಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಿ ಇದನ್ನ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಇನ್ನೊಂದ್ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಗಂಟಿಲ್ಲದೆ ಇರೋ ಥರ. ತೆಳ್ಳಗೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಬೇಯಬೇಕಾದ್ರೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿ. ಮತ್ತೆ ತಿರುಗಿಸ್ಬೇಕು ನೀವು, ಗಂಟಿಲ್ಲದೆ ಇರೋ ಥರ ತಿರುಗಿಸ್ಕೊಂಡ್ರೆ ನೋಡಿ, ಗಂಟಿಲ್ಲದೆ ಇರೋ ಥರ ತಿರುಗಿಸಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸಿ. ನೋಡಿ, ಇದು ಇವಾಗ ಪೂರ್ತಿ ಬೆಂದಿದೆ ಕ್ಲೀನಾಗಿ. ಮತ್ತು ಗಂಟಿಲ್ಲದೆ ಎಲ್ಲ ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ. ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ, ಯಾಕೆಂದರೆ ಕೈ ಸುಡುತ್ತೆ. ಮತ್ತು ಇದು ಮುದ್ದೆ ಕಟ್ಟೋದು. ಈ ಥರದ್ದು ಇಲ್ಲ ಅಂದ್ರೂ ನೀವು ತರಕಾರಿ ಹೆಚ್ಚೋ ಮಣೆ ಮೇಲೂ ಕಟ್ಕೋಬೋದು. ನೋಡಿ, ನಾನು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಕೈ ಸುಡುತ್ತೆ, ಬಿಸಿ ಇರುತ್ತೆ. ನೋಡಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೋಬೋದು. ಈ ಥರ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದು ಬೇಕಂದರೆ ನೀವು ಚಿಕ್ಕದು ಮಾಡ್ಕೋಬೋದು. ತುಂಬ ಒಳ್ಳೆ ಹೆಲ್ದಿ ಫುಡ್ಡು, ಕರ್ನಾಟಕ ಸ್ಪೆಷಲ್ಲು. ನೋಡಿ, ನಾನು 3 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಮತ್ತು 2.5 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ 4 ಮುದ್ದೆ ಕರೆಕ್ಟಾಗಿ ಆಗಿದೆ. ನೀವು ಅಳತೆ ಕರೆಕ್ಟಾಗಿ ಬರಬೇಕು 4 ಮುದ್ದೆಗೆ ಅಂದರೆ ಅಷ್ಟು ಹಾಕ್ಕೊಳ್ಳಿ. 2 ಬೇಕು ಅಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ ರೆಡಿ ಇದೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು.